ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಲನ್. ಪ್ರೀವಿಯಸ್ ಪಾರ್ಟ್ 1 ವಿಡಿಯೋದಲ್ಲಿ ನಾವು ಈಗಾಗಲೇ ಒಂದು ಲೆಟರ್, ಬಿಸ್ನೆಸ್ ಲೆಟರ್ ನಲ್ಲಿ ಇರಬೇಕಾದಂತಹ ಪಾರ್ಟ್ಸ್ಗಳು, ಭಾಗಗಳು ಯಾವ್ಯಾವು ಅನ್ನೋದನ್ನ ನೋಡಿದ್ವಿ. ಈ ಒಂದೇ ವಿಡಿಯೋದಲ್ಲಿ ನಾವು ಟ್ರೇಡ್ ಎನ್ಕ್ವೈರಿ ಲೆಟರ್ ಅಥವಾ ಟ್ರೇಡ್ ಎನ್ಕ್ವೈರೀಸ್ ಅಂತ ಏನ್ ಕರಿತೀವಿ, ವ್ಯಾಪಾರಿ ವಿಚಾರಣಾ ಪತ್ರ, ವ್ಯವಹಾರ ವಿಚಾರಣಾ ಪತ್ರ, ಅದರ ಮೀನಿಂಗು, ಫಾರ್ಮೆಟ್ ಅನ್ನ ನೋಡೋಣಂತ. ಚಲನ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಏನಾರ ಡೌಟ್ಸ್ ಗಳಿದ್ರೆ ಕಮೆಂಟ್ ಗಳಲ್ಲಿ ತಿಳಿಸಿ. ಫಸ್ಟ್ ನಾವು ಮೀನಿಂಗ್ ನೋಡೋದಾತಂದ್ರ, ಎ ಟ್ರೇಡ್ ಎನ್ಕ್ವೈರಿ ಲೆಟರ್ ಈಸ್ ಎ ಫಾರ್ಮಲ್ ಬಿಸ್ನೆಸ್ ಲೆಟರ್ ರಿಟನ್ ಬೈ ಎ ಬೈಯರ್ ಟು ಎ ಸೆಲ್ಲರ್ ಟು ಆಬ್ಟೈನ್ ಇನ್ಫಾರ್ಮೇಶನ್ ಅಬೌಟ್ ಅ ಗೂಡ್ಸ್ ಆರ್ ಸರ್ವಿಸಸ್ ಬಿಫೋರ್ ಪ್ಲೇಸಿಂಗ್ ಆನ್ ಆರ್ಡರ್. ಒಬ್ಬ ವ್ಯಾಪಾರಿ, ಯಾರು ಖರೀದಿದಾರ, ಅವ ಸೆಲ್ಲರ್ಗೆ, ಮಾರಾಟಗಾರನಿಗೆ ಬರೆಯುವಂತಹ ಪತ್ರ ಇದು ಆಗಿದೆ. ಯಾವ ಕಾರಣಕ್ಕೆ ಬರಿತಾನ ಅಂತಂದ್ರ, ವಸ್ತುಗಳನ್ನ ಖರೀದಿ ಮಾಡುವಕ್ಕಿಂತ ಮುಂಚಿತವಾಗಿ ವಸ್ತುಗಳ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳುವ ಸಲುವಾಗಿ ವಿಚಾರಣೆಗಾಗಿ ಬರೆಯುವಂತಹ ಪತ್ರವನ್ನ ನಾವು ವಿಚಾರಣಾ ಪತ್ರ ಅಂತ ಹೇಳಿ ಕರಿತೀವಿ. 2 ಮಾರ್ಕ್ಸ್ಗೆ ಮೀನಿಂಗ್ ಕೇಳಿದ್ರೆ ನೀವು ಬರಿಬೇಕು. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಎನ್ಕ್ವೈರಿ ಮಾಡಾತೀವಿ ಅಂತಂದ್ಮೇಲೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಎನ್ಕ್ವೈರಿ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ಯಾವ ವಿಷಯದ ಸಲುವಾಗಿ ಅಂತಂದ್ರೆ ತಿಳ್ಕೊಳ್ಳೋದು, ಬೆಲೆ ಇರ್ಬೋದು, ಗುಣಮಟ್ಟ ಇರ್ಬೋದು, ಹಲವಾರು ಅಂಶಗಳು ಬರ್ತಾವೆ. ಅವುಗಳನ್ನ ನೋಡೋದಾದ್ರೆ, ಇಟ್ ಯೂಸ್ವಲಿ ರಿಟರ್ನ್ ಫಾರ್ ಪ್ರೈಸ್. ಬೆಲೆ ಎಷ್ಟಪ್ಪ? ಈಗ ಸಪೋಸ್ ನೀವು ಒಂದು ವಾಷಿಂಗ್ ಮಿಷಿನ್ ನಿಮ್ದು ರಿಟೇಲ್ ಶಾಪ್ ಇದೆ ಅಂದ್ರೆ ನೀವು ಸಪ್ಲೈಯರ್ಗೆ ಕೇಳ್ತೀರಿ ಪ್ರೈಸ್ ಏನಿದೆ ಅಂತ ಹೇಳಿ. ಅದಾದ್ಮೇಲೆ ನೆಕ್ಸ್ಟ್ ಕ್ವಾಲಿಟಿ ಬಗ್ಗೆ ಕೇಳ್ತೀರಿ, ಗುಣಮಟ್ಟ ಯಾವ ರೀತಿ ಇದ್ದಾವ, ಮಾಡೆಲ್ಗಳು ಯಾವ ರೀತಿ ಇದ್ದಾವ ಅನ್ನೋದು. ಇವೆರಡ ಮಾಹಿತಿಗಳನ್ನ ನೀವು ಕೇಳೋದಿಲ್ಲ. ಎಷ್ಟು ಮಾಡೆಲ್ ಅದಾವು, ಅದ್ರ ಪ್ರೈಸ್ ಏನೈತಿ ಅಷ್ಟೇ ಕೇಳೋದಿಲ್ಲ. ಅದರ ಜೊತೆಗೆ ಏನ್ ಎನ್ಕ್ವೈರಿ ಮಾಡ್ತೀರಿ ನೀವು? ಕ್ವಾಂಟಿಟಿ ಅವೈಲೇಬಲ್. ಸಪೋಸ್ ನಾನು ಆರ್ಡರ್ ಕೊಟ್ರ ನಿನ್ನ ಹತ್ರ ಕೊಡುವಷ್ಟು ಆರ್ಡರ್, ನನ್ನ ಆರ್ಡರ್ಗೆ ಸಪ್ಲೈ ಮಾಡುವಷ್ಟು ಕ್ವಾಂಟಿಟಿ ನಿನ್ಗೆ ಇದಾವ ಇಲ್ಲ ಅನ್ನೋದು ತಿಳ್ಕೊಳ್ಳೋ ಸಲುವಾಗಿ. ದೆನ್ ಯಾವ ಉದ್ದೇಶಕ್ಕೆ ಬರಿತೀವಿ ಅಂತಂದ್ರೆ, ನಾವು ಡಿಸ್ಕೌಂಟ್ ಆಫರ್ ಏನಾರ ಕೊಡ್ತೀಯಾ, ಬಲ್ಕ್ ಆರ್ಡರ್ ಕೊಟ್ರೆ ನಾನು ಎಷ್ಟು % ಡಿಸ್ಕೌಂಟ್ ಇದೆ, ಕ್ಯಾಶ್ ಡಿಸ್ಕೌಂಟ್ ಎಷ್ಟು, ಟ್ರೇಡ್ ಡಿಸ್ಕೌಂಟ್ ಎಷ್ಟು ಅನ್ನೋ ಮಾಹಿತಿಯನ್ನ ತಿಳ್ಕೊಳ್ಳೋ ಸಲುವಾಗಿ. ಪೇಮೆಂಟ್ ಟರ್ಮ್ಸ್, ಪಾವತಿಯ ಕಂಡೀಷನ್ಸ್ಗಳು, ಷರತ್ತುಗಳು ಯಾವ ರೀತಿ ಇದಾವ ಅನ್ನೋದನ್ನ ತಿಳ್ಕೊಳ್ಳೋ ಸಲುವಾಗಿ. ಕ್ರೆಡಿಟ್ ಸೇಲ್ಸ್ ಇದೆಯೋ ಇಲ್ಲವೋ, ಕ್ರೆಡಿಟ್ ಸೇಲ್ಸ್ ಇದ್ರೆ ಎಷ್ಟು ದಿನಕ್ಕೆ ನಾವು ಪಾವತಿ ಮಾಡ್ಬೇಕು, ಪಾವತಿ ಮೋಡ್ ಏನು, ಆನ್ಲೈನ್ ಪೇಮೆಂಟ್ ಮಾಡ್ಬೇಕು, ಕ್ಯಾಶ್ ಒಳಗೆ ಕೊಡ್ಬೇಕು ಅಥವಾ ನೆಫ್ಟ್, RTGS, ಈ ರೀತಿಯ ಮಾಹಿತಿಗಳನ್ನ ತಿಳ್ಕೊಳ್ಳೋ ಸಲುವಾಗಿ ಬರಿತೀವಿ. ಡೆಲಿವರಿ ಟೈಮ್, ಸಪೋಸ್ ನಾನು ಇವತ್ತ ಏನು ಆರ್ಡರ್ ಕೊಟ್ರೆ ಎಷ್ಟು ದಿನದ ಒಳಗೆ ನೀ ನನ್ಗೆ ಗೂಡ್ಸ್ ಅನ್ನ ಕಳಿಸ್ಕೊಡ್ತೀಯಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರ್ತೈತಿ. ಈ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ನಾವು ಎನ್ಕ್ವೈರಿ ಲೆಟರ್ ಅನ್ನ ಬರಿತೀವಿ. ಕ್ಯಾಟ್ಲಾಗ್ ಅನ್ನ ಕಳಿಸ್ಕೊಡ್ರಿ ಅಂತ ಹೇಳಿ ಕೇಳೋ ಸಲುವಾಗಿ ಬರಿತೀವಿ. ಮತ್ತ ಕೆಲವೊಮ್ಮೆ ಏನಾದ್ರು ಶಾಂಪಲ್ಸ್ ಗಳು ಬೇಕಿತ್ತಂದ್ರ ಅದನ್ನು ಕೂಡ ಕಳಿಸ್ರಿ ಅನ್ನೋ ಉದ್ದೇಶಕ್ಕೆ ನಾವು ವ್ಯಾಪಾರಿ ವಿಚಾರಣಾ ಪತ್ರವನ್ನ ಬರಿತೀವಿ. ನಿಮ್ಗ ಒಂದು ಎನ್ಕ್ವೈರಿ ಲೆಟರ್ ಬರೀರಿ ಅಂತ ಏನಾರ ಎಕ್ಸಾಮ್ ಒಳಗೆ ಕೇಳಿದ್ರ, ಇಲ್ಲಿ ಇರುವಂತಹ ಪಾಯಿಂಟ್ಸ್ ಗಳು ಏನಿದಾವ, ಇದರಲ್ಲಿ 4 ಪಾಯಿಂಟ್ಸ್ ಅಥವಾ 5 ಪಾಯಿಂಟ್ಸ್ ಅನ್ನ ನೀವು ಕವರ್ ಮಾಡ್ಲೇಬೇಕು ಆ ಲೆಟರ್ ಒಳಗ. ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನಾವು ಸ್ಟ್ರಕ್ಚರ್ ಆಫ್ ಎ ಬಿಸ್ನೆಸ್ ಲೆಟರ್ ಏನು ಅನ್ನೋದನ್ನ ನೋಡೇವಿ. ಕ್ವಶನ್ ಯಾವ ರೀತಿ ಇದರ ಮೇಲೆ ಬರ್ಬಹುದು ಅನ್ನೋದನ್ನ ಇಲ್ಲಿ ನಾನು ಡಿಸ್ಪ್ಲೇ ಮಾಡಿದ್ದೀನಿ ನಿಮ್ಗೆ. ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ ಖರೀದಿಗಾಗಿ ABC ಎಂಟರ್ಪ್ರೈಸ್ ಬೆಂಗಳೂರು ಇವರಿಗೆ ವಿಚಾರಣಾ ಪತ್ರ ಬರೆಯಿರಿ ಅಂತ ಒಂದು ಪ್ರಶ್ನೆ. ನೀವೊಬ್ಬ ಖರೀದಿದಾರ, ನೀ ಏನ್ ಮಾಡ್ಬೇಕ, ABC ಎಂಟರ್ಪ್ರೈಸ್ ಬೆಂಗಳೂರು ಇವರಿಗೆ ಒಂದು ಲೆಟರ್ ಬರಿಬೇಕು. ಯಾವ ಲೆಟರ್ ಅಂತ ಹೇಳ್ತಾರ ಅವರು? ವಿಚಾರಣಾ ಪತ್ರ ಅಂತ ಹೇಳಿದಾರ. ಈ ವಿಚಾರಣಾ ಪತ್ರವನ್ನ ಬರೆಯುವಾಗ ಹಿಂದ ನಾನು ಯಾವ ಪಾಯಿಂಟ್ಸ್ ಗಳು ಕವರ್ ಇರಬೇಕು ಅಂತ ಒಂದು 8 ಪಾಯಿಂಟ್ಸ್ ಗಳನ್ನ ತೋರಿಸಿದೆ. ಅದರಲ್ಲಿ ಮಿನಿಮಮ್ 4 ನೀವು ಆಡ್ ಮಾಡಿ ಬರಿಬೇಕು. ರೈಟ್ ಆನ್ ಎನ್ಕ್ವೈರಿ ಲೆಟರ್ ಟು ABC ಎಂಟರ್ಪ್ರೈಸ್ ಬೆಂಗಳೂರು ಫಾರ್ ಪರ್ಚೇಸ್ ಆಫ್ ಕಂಪ್ಯೂಟರ್ ಅಂಡ್ ಲ್ಯಾಪ್ಟಾಪ್ಸ್ ಅಂತ ಪ್ರಶ್ನೆ. ಫಸ್ಟ್ ಬರಿಬೇಕಾರ ಏನಪ್ಪಾ ಅಂತಂದ್ರ, ಮೊದಲು ಬರೆಯೋದು ಏನು, ಹೆಡ್ಡಿಂಗ್. ಒಂದು ಹೆಡ್ಡಿಂಗ್ ಫಾರ್ಮೆಟ್ ಅನ್ನ ನೀವು ನೀಟಾಗಿ ಹಾಕ್ಬೇಕು. ಸೆಲ್ ನಂಬರ್, GST ನಂಬರ್ ಗಳನ್ನ ಬರಿಬೇಕು. ಯಾವ್ದಾದ್ರ ನಂಬರ್ ಗಳನ್ನ ಬರೀರಿ, ಬ್ಲಾಂಕ್ ಏನ್ ಬಿಡಾಕ್ ಹೋಗ್ಬೇಡ್ರಿ. ಲೋಗೋ ಸಾಧ್ಯ ಇದ್ರ ಹಾಕ್ರಿ, ಅದರ್ವೈಸ್ ಲೋಗೋ ಅಂತ ಬರೋದಷ್ಟ ಬಿಡ್ರಿ. ಎಂಟರ್ಪ್ರೈಸ್ ನೇಮ್ ಮೇನ್ ಬರಿಬೇಕು, ಅಂದ್ರೆ ನಿಮ್ಮ ಅಡ್ರೆಸ್ ಅನ್ನ ಕ್ಲಿಯರ್ ಆಗಿ ಬರಿಬೇಕು. ನೀವು ಬರೆಯತ್ತೀರಿ ಅಂತಂದ್ರೆ ಅರ್ಥ ಇಲ್ಲೇನು, ನೀನು ಖರೀದಿದಾರ ಅಂತ ಅರ್ಥ. ಖರೀದಿದಾರನಿಂದ ಮಾರಾಟಗಾರನಿಗೆ ಪತ್ರವನ್ನ ಬರೆಯತ್ತೀವಿ ಅಂತ ಅರ್ಥ.
ನಿಮ್ಮ ಎಲ್ಲ ಅಡ್ರೆಸ್ ಇದರಲ್ಲಿ ಇರಬೇಕು. ಇಮೇಲ್ ಐ ಡಿ, ವೆಬ್ಸೈಟ್ ಇದ್ರೆ ಅದನ್ನು ಕೂಡ ಮೆನ್ಷನ್ ನೀವು ಮಾಡಬೇಕು. ಇದಕ್ಕೆ ಆನ್ಸರ್ ಯಾವ ರೀತಿ ಇದೆ ಅಂತ ಹೇಳಿ ನೋಡೋದಾದ್ರೆ ಫಸ್ಟ್ ನೋಡ್ರಿ, ಇಲ್ಲಿ ನಾವು ಸೆಲ್ ನಂಬರ್ ಬರ್ದೇವಿ, GSTN ನಂಬರ್ ಬಂದೇವಿ, ದಿಶಾ ಎಂಟರ್ಪ್ರೈಸ್ ಅಂತ ಇಲ್ಲಿ ಬರ್ದೇವ್. ನಾವು ನಮ್ಮ ಏನು ಎಂಟರ್ಪ್ರೈಸ್ ಹೆಸರು, ನಮ್ಮ ಒಂದು ಅಂಗಡಿನೋ ಅಥವಾ ನಮ್ಮ ಒಂದು ಕಂಪ್ನಿಯೋ ಹೆಸರು MG ರೋಡ್ ಬೆಳಗಾವಿ ಅಂತ ಬರ್ದೇವಿ. ಇಲ್ಲಿ ಸಾಧ್ಯ ಆದ್ರೆ ಒಂದು ಲೋಗೋ ಹಾಕ್ರಿ, ಇಲ್ಲ ಅಂತಂದ್ರೆ ಬಿಡ್ರಿ, ನಡಿತೈತಿ. ಇಷ್ಟ ಬರದ ಮೇಲೆ ನೀವು ಎರಡನೆಯ ಪಾಯಿಂಟ್ ಯಾವುದು, ರೆಫರೆನ್ಸ್ ನಂಬರು ಮತ್ತ ದಿನಾಂಕವನ್ನ ಒಂದೇ ಲೈನ್ ಒಳಗೆ ಬರಿಬೇಕು. ಈ ಸಂಖ್ಯೆ ಯಾವುದು, ಉಲ್ಲೇಖ ಅನ್ನೋದು ಈ ಅಂತ ಬರ್ದೇವಿ. ಇಲ್ಲಿ ನಾವು ಎನ್ಕ್ವೈರಿ ಲೆಟರ್ ಅಂತ ಅರ್ಥ. 25-26 ಇದು ಅಕಾಡೆಮಿಕ್ ಇಯರ್ 25-26 ವರ್ಷಕ್ಕೆ ಸಂಬಂಧಪಟ್ಟಿದ್ದು. ಎರಡನೇ ಲೆಟರ್ ನಾನು ಬರಿತಾ ಇದ್ದೀನಿ ಅಂತ ಹೇಳಿ ಇಲ್ಲೇನ್ ಮಾಡೀನಿ, 2 ಅಂತ ನಂಬರ್ ಡಿಸ್ಪ್ಲೇ ಮಾಡೀನಿ. ದೆನ್ ಡೇಟು ಮೆನ್ಷನ್ ಕೂಡ ಮಾಡೈತಿ. ದೆನ್ ಥರ್ಡ್ ಏನು ಪಾರ್ಟ್ ಆಫ್ ದ ಲೆಟರ್ ಬರೋದು ಯಾವುದು ಅಂತಂದ್ರ ಮುಖ್ಯವಾಗಿ ಸೆಂಡರ್ ಇನ್ಸೈಡ್ ಅಡ್ರೆಸ್ ಅಂತ ಕರಿತೀವಿ. ಯಾರಿಗ್ ಬರೆಯತ್ತೀವಿ ಲೆಟರ್ ಅನ್ನೋದು ಇರ್ತೈತಿ. ಗೆ ಮಾರಾಟ ವ್ಯವಸ್ಥಾಪಕರು ABC ಇಲೆವರು ಅಂತ ಇದೆ. ಅಂದ್ರ ನಿಮ್ ಕ್ವಶನ್ ಒಳಗ್ ಮೆನ್ಷನ್ ಮಾಡ್ಯಾರ ಅವರು ಯಾರಿಗ್ ಬರಿಬೇಕು ಅಂತ ಹೇಳಿ, ಅದ ಬರಿಬೇಕಿಲ್ಲೇ. ನೀವು ಮತ್ತೆ ಬೇರೆ ಹೆಸರನ್ನ ಬರೆಯಕ್ ಹೋಗ್ಬೇಡ್ರಿ. ಕ್ವಶನ್ ಒಳಗ ಯಾರಿಗ್ ಬರಿಬೇಕು ಲೆಟರು ಅಂತ ಹೇಳಿದ್ರೆ ಅಂದ್ರ ಸೆಲ್ಲರ್ ನ ಅಡ್ರೆಸ್ ಅವರು ಕೊಟ್ಟಿದ್ರು ಅಂದ್ರ ಅದನ್ನ ಬರೀರಿ. ಬೇರೆ ನೇಮ್ ಇಂದ ಏನ್ ಮಾಡ್ಬೇಡ್ರಿ, ಸಂಬೋಧನೆಯನ್ನ ಮಾಡೋದಕ್ಕ ಹೋಗ್ಬೇಡ್ರಿ. ನೆಕ್ಸ್ಟ್ ಪಾರ್ಟ್ ಏನು ಅಂತಂದ್ರ ವಿಷಯ ಏನು, ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ ಬಗ್ಗೆ ವಿಚಾರಣೆ ಪತ್ರ ಅಂತ ಬರ್ದೇವಿ. ಇಲ್ಲಿ ನೀವು ವಿಚಾರಣಾ ಪತ್ರ ಯಾವ ಒಂದು ಕಾರಣಕ್ಕೆ ಬರೆಯತ್ತೀರಿ ಅನ್ನೋದು, ಈ ವಿಚಾರಣಾ ಪತ್ರ ಅನ್ನೋ ಟರ್ಮ್ ಇಲ್ಲಿಂದ ಸ್ಟಾರ್ಟ್ ಮಾಡ್ರಿ. ಕಂಪ್ಯೂಟರ್ ತೆಳಗನೆ ಅದು ಬಂದಿರ್ಬೇಕು. ಅಥವಾ ಮಾನ್ಯರೇ ಮೊದಲು ಬರೆದು ಗೌರವ ಸಂಬೋಧನೆಯನ್ನ ಬರೆದು ಆಮೇಲೆ ವಿಷಯ ಬರೀತಾರ, ಎರಡು ಬರೆದ್ರು ಕೂಡ ನಡಿತೈತಿ. ಇದಾದ್ಮೇಲೆ ನೆಕ್ಸ್ಟ್ ಏನು ಅಂತಂದ್ರ ಗೌರವ ಸಂಬೋಧನೆ ಮಾನ್ಯರೇ ಅಂತ ಬರ್ದೀವಿ. ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಈಗ ಬರೋದು ಬಾಡಿ ಆಫ್ ದ ಲೆಟರ್. ಇಲ್ಲಿ ಏನಂತಂದ್ರ 3 ಭಾಗಗಳಿರ್ತಾವ ಲೆಟರ್ದಲ್ಲಿ. ಓಪನಿಂಗ್, ಮೇನ್ ಮತ್ತ ಕ್ಲೋಸ್ ಪ್ಯಾರಾಗ್ರಾಫ್ ಅಂತ 3 ಇರ್ತಾವ. ಅವುಗಳ ಆಧಾರದ ಮೇಲೆ ನಾವು ಕಾಮನ್ ಆಗಿ ಬರಿಬೇಕಾಗತ್ತ. ಸೆಂಟೆನ್ಸ್ ಬರ್ದಿರೋದು ಓದ್ತೀನಿ ನೋಡ್ರಿ. ನಾವು ಮಾರುಕಟ್ಟೆಯ ಮೂಲಕ ನಿಮ್ಮ ಕಂಪನಿ ಮತ್ತು ವಸ್ತುಗಳ ಬಗ್ಗೆ ತಿಳಿದುಕೊಂಡೆವು. ಅಂದ್ರೆ ಮಾರ್ಕೆಟ್ ಒಳಗ ನಿಮ್ಮ ಕಂಪನಿಯ ನೇಮು ಅಥವಾ ಏನು ಫ್ರೇಮು ಯಾವ ರೀತಿ ಇದೆಯೋ ಅನ್ನೋದನ್ನ ನಾವು ತಿಳ್ಕೊಂಡೇವಿ. ಹಾಗಾಗಿ ನಮ್ಮ ಚಿಲ್ಲರೆ ವ್ಯಾಪಾರಿ ಮಳಿಗೆಗಾಗಿ ನಮ್ದೊಂದು ರಿಟೇಲ್ ಬಿಸ್ನೆಸ್ ಐತಿ, ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ ಗಳ ಖರೀದಿಸಲು ಆಸಕ್ತಿಯನ್ನ ಹೊಂದಿದ್ದೇವೆ. ನಾವು ನಿಮ್ ಕಡೆಯಿಂದ ಖರೀದಿ ಮಾಡಬೇಕು ಅಂತ ಒಂದು ಇಂಟ್ರೆಸ್ಟ್ ನಾವು ಹೊಂದೇವಿ ಅನ್ನೋದನ್ನ ಮೊದಲನೆಯ ಓಪನಿಂಗ್ ಆರಂಭದ ಒಂದು ಪ್ಯಾರಾಗ್ರಾಫ್ ಅನ್ನು ನಾವು ಬರೆದ್ವಿ. ಎರಡನೇ ಪ್ಯಾರಾಗ್ರಾಫ್ ಒಳಗೆ ಏನೈತಿ ಅಂದ್ರ ವಿವಿಧ ಮಾದರಿಯ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ ಗಳ ಇತ್ತೀಚಿನ ಬೆಲೆ ಸೂಚನಾ ಪಟ್ಟಿ. ಫಸ್ಟ್ ಏನ್ ಹೇಳಿದ್ವಿ ನಾವು, ಬೆಲೆ ಸೂಚನಾ ಪಟ್ಟಿ, ಪ್ರೈಸ್ ಲಿಸ್ಟು ಅಂತ ಅರ್ಥ, ಕಳುಹಿಸುವಂತೆ ವಿನಂತಿಸುತ್ತೇವೆ. ಜೊತೆಗೆ ಎರಡನೇ ಪಾಯಿಂಟ್ ವ್ಯಾಪಾರ ರಿಯಾಯಿತಿ, ಟ್ರೇಡ್ ಡಿಸ್ಕೌಂಟ್ ಏನಿದೆ, ಖಾತರಿ ಅವಧಿ, ವಾರಂಟಿ ಎಷ್ಟು ಕೊಡ್ತೀರಿ ಅನ್ನೋದು, ಪಾವತಿಯ ನಿಯಮಗಳು ಹಾಗೂ ವಿತರಣೆಯ ವೇಳಾಪಟ್ಟಿಯ ಬಗ್ಗೆ ಮಾಹಿತಿಯನ್ನು ನೀಡುವಂತೆ ಕೋರುತ್ತೇವೆ. ನಿಮ್ಮ ನಿಯಮಗಳು ಅಂತ ಏನ್ ಸ್ಟಾರ್ಟ್ ಆಯ್ತು ಪ್ಯಾರಾಗ್ರಾಫ್, ಇದೇನು ಕ್ಲೋಸರ್ ಅದು ಎಂಡ್ ಮಾಡತ್ತೇವ್ ನಾವು. ನಿಮ್ಮ ನಿಯಮಗಳು ಅನುಕೂಲಕರವಾಗಿದ್ದರೆ ಭವಿಷ್ಯದಲ್ಲಿ ನಮ್ಮ ಕಂಪನಿಯಿಂದ ದೊಡ್ಡ ಪ್ರಮಾಣದಲ್ಲಿ ಆದೇಶ ನೀಡುವ ಸಾಧ್ಯತೆ ಇದೆ. ನಿಮ್ಮ ಶೀಘ್ರ ಉತ್ತರವನ್ನ ನಿರೀಕ್ಷಿಸುತ್ತೇವೆ. ಇಲ್ಲಿಗೆ ಏನಾತ್ರಿ, ನಮ್ದ ಬಾಡಿ ಆಫ್ ದ ಲೆಟರ್ ಕಂಪ್ಲೀಟ್ ಆತು. ಲಾಸ್ಟ್ ಒನ್ ಏನ್ ಬರಿಬೇಕ, ಧನ್ಯವಾದಗಳು ತಮ್ಮ ವಿಶ್ವಾಸಿ ಅಂತ ಬರದ ದಿಶಾ ಎಂಟರ್ಪ್ರೈಸ್ ವ್ಯವಸ್ಥಾಪಕರು ಅಂತ ಹೇಳಿ ಸಿಗ್ನೇಚರ್ ಕೂಡ ಅಲ್ಲಿ ನೀವು ಮಾಡಬೇಕು. ಇಷ್ಟು ಕಂಪ್ಲೀಟ್ ಮಾಡಿದ್ರ ಒಂದು ಲೆಟರ್ ಫಾರ್ಮೆಟ್ ಮುಗಿತೈತಿ. ಇಂಗ್ಲಿಷ್ ಫಾರ್ಮೆಟ್ ಒಳಗ ನಾವು ಬರೆಯೋದಾದ್ರೆ ಫಸ್ಟ್ ಸೆಲ್ ನಂಬರ್, GSTN ನಂಬರ್ ಅನ್ನ ತೋರಿಸ್ಬೇಕು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ನಮ್ಮ ಎಂಟರ್ಪ್ರೈಸಸ್ ಅಥವಾ ನಮ್ಮ ಒಂದು ಕಂಪನಿಯ ಪಾರ್ಟ್ನರ್ಶಿಪ್ ಫರ್ಮ್ ಏನೋ ಇರ್ಲಿ ಅದರ ನೇಮ್ ಅಂಡ್ ಆಸ್ ವೆಲ್ ಆಸ್ ವಿತ್ ಪೋಸ್ಟಲ್ ಅಡ್ರೆಸ್ ಅದನ್ನು ಕೂಡ ನೀವೇನ್ ಮಾಡ್ರಿ, ಮೆನ್ಷನ್ ಮಾಡ್ರಿ. ದೆನ್ ಸೆಕೆಂಡ್ ಒನ್ ಈಸ್ ರೆಫರೆನ್ಸ್ ನಂಬರ್ ಆರ್ ನಂಬರ್, ಡೇಟ್ ಅನ್ನ ಮೆನ್ಷನ್ ಮಾಡಬೇಕು. ಇದಾದ್ಮೇಲೆ ನೀವು ಬರಿಬೇಕಾಗಿರೋದು ಏನು, ಟು ಅಡ್ರೆಸ್ ಮ್ಯಾನೇಜರ್ ಆರ್ ಸೇಲ್ಸ್ ಮ್ಯಾನೇಜರ್ ABC ಎಂಟರ್ಪ್ರೈಸ್ ಬೆಂಗಳೂರು
ವಿತ್ ಪಿನ್ ಕೋಡ್ ನಂಬರ್ ಇದ್ರೆ ಬರೀರಿ, ಅದರ್ವೈಸ್ ಏನಾದರೂ ನಂಬರ್ಗಳನ್ನ ಮೆನ್ಷನ್ ಮಾಡಿದ್ರೆ ಸಾಕು. ಸಬ್ಜೆಕ್ಟ್ ಏನ್ ಬರೀತೀರಿ? ಸಬ್ಜೆಕ್ಟ್ ಈಸ್ ಎನ್ಕ್ವೈರಿ ಅಬೌಟ್ ಲ್ಯಾಪ್ಟಾಪ್ ಅಂಡ್ ಕಂಪ್ಯೂಟರ್ಸ್. ದೆನ್ body of the letter. This is the main important part of the letter as it contains the message or the information to be communicated to the addressee. Model ಬರ್ದಿರೋದು ನೋಡ್ರಿ. We have learned about your company and its product through the market and are interested to purchase laptop and computers for our retail store. Second paragraph. Kindly send your latest catalog and price list for various models of laptops and computers. Please also inform us about trade discount, warranty details, payment terms and delivery schedule. If your terms are suitable, we may place a bulk order with your company in the near future. We look forward to your early reply. Thanking you. And last one, signature, your faithfully, and signature of manager, proprietor with the name of the company. ಇಷ್ಟು ಬರೆದ್ರೆ ಕಂಪ್ಲೀಟ್ ಆಗತ್ತೆ. ಬಹಳಷ್ಟು ಸರಳ ಐತಿ. ನೀವು ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಏನು ಅಂದ್ರೆ ಏನ್ ಇನ್ಫಾರ್ಮೇಶನ್ ಅದ್ರೊಳಗೆ ಕವರ್ ಮಾಡಬೇಕು ಅಂತ ಅರ್ಥ. ಇದೊಂದು ಮಾಡೆಲ್ ಇದೇ ರೀತಿ ಇರಬೇಕು ಫಾರ್ಮೆಟ್ ಅಂತಿಲ್ಲ. ಏನಾರ ವ್ಯತ್ಯಾಸಗಳು ಬೇಕಂದ್ರೆ ಮಾಡ್ಕೋಬಹುದು. ಆ್ಯಡ್ ಬೇಕಂದ್ರೆ ಆ್ಯಡ್ ಕೂಡ ಮಾಡ್ರಿ. ಕಡಿಮೆ ಮಾಡ್ಬೇಕು ಅನ್ಸಿದ್ರೆ ಕಡಿಮೆನೂ ಕೂಡ ಮಾಡಬಹುದು. ಮೇನ್ ಏನ್ ನಮ್ದು ಉದ್ದೇಶ, ಲೆಟರ್ ಯಾವ ಬರತ್ತೀವಿ ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ಎನ್ಕ್ವೈರಿ ಅಂದ್ಮೇಲೆ ವಿಚಾರಣೆ ಯಾವ ವಿಷಯಗಳನ್ನ ನಾನು ಮಾಡ್ತೀನಿ ಅನ್ನೋದು ಅದರಲ್ಲಿ ಕವರ್ ಇದ್ರೆ ಆ ಲೆಟರ್ ಕಂಪ್ಲೀಟ್ ಆಗತ್ತ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಈ ಒಂದು ಎನ್ಕ್ವೈರಿ ಲೆಟರ್ಗೆ ರಿಪ್ಲೈ ಲೆಟರ್ ಯಾವ ರೀತಿ ಬರಿಬೇಕು ಅನ್ನೋದನ್ನ ನೋಡೋಣ.